ಹಾಲೆಲುಯ ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದಾವರ್ತಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಹೋಗೋಣ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಅದರಲ್ಲಿ 22ನೇ ವಚನವಾಗಿದೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಹಾಲೆಲುಯ. ಯೇಸು ಸ್ವಾಮಿ ಇಲ್ಲಿ ಬರೆಯಲ್ಪಟ್ಟಿದೆ ಮತ್ತಾಯ ಬರೆದ ಸುವಾರ್ತೆ ಮೊದಲನೇ ಹೊಸ ಒಡಂಬಡಿಕೆ ಮೊದಲ ಪತ್ರಿಕೆಯಲ್ಲಿ, ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ನಾವು ಬೇಸರಗೊಳ್ಳಬಾರ್ದು, ಸಿಟ್ಟುಗೊಳ್ಳಬಾರ್ದು. ಏಕೆಂದರೆ ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡಿದ್ದೇವೆ ನಾವು. ಹಲ್ಲೆಲೂಯ. ಚರ್ಚಲ್ಲಿ ಮಾತ್ರ ಕ್ರಿಸ್ತನ ಸ್ವಭಾವ ಧರಿಸಿಕೊಂಡಿದ್ದೀವಿ ಅಂತ ಹೇಳುವುದಲ್ಲ. ನಮ್ಮ ಆತ್ಮಿಕ ಜೀವನದಲ್ಲಿ ಪ್ರಾರ್ಥನೆ ಮುಗಿಸಿಕೊಂಡು ಆಲಯದಿಂದ ತಿರುಗಿ ಮನೆಗೆ ಬಂದ ಮೇಲೆ ಅದನ್ನ ನಾವು ಅಳವಡಿಕೆ ಮಾಡಿಸಿಕೊಂಡು ಅದ್ರ ಪ್ರಕಾರ ಜೀವಿಸಬೇಕೇ ಹೊರತು, ಆಲಯದಲ್ಲಿ ಮಾತ್ರ ನಾವು ವಾಕ್ಯಕ್ಕೆ ವಿಧೇಯನಾಗಿ ನಡೆದು ವಾಕ್ಯಕ್ಕೆ ಕೇಳಿ ಅದರಂತೆ ಜೀವಿಸುವವರಿಗೆ ಮಾತ್ರ ಎಲ್ಲ ಏನಾಗುತ್ತೆ ಅಂದ್ರೆ, ಈ ಲೋಕಕ್ಕೆಲ್ಲ ನಾವು ಲೋಕದಲ್ಲಿ ಇಷ್ಟು ಕಾಲಗಳ ಲೋಕವ ಭೋಗಗಳನ್ನ ಅನುಭವಿಸಿ ಅದರ ಭಾಷೆಗಳನ್ನ ತಿಳಿದುಕೊಂಡು ಅದ್ರ ಪ್ರಕಾರ ಜೀವಿಸಿದವರಿಗೆ ಪರಲೋಕದ ರಾಜ್ಯದ ಗುಟ್ಟನ್ನು ಗೊತ್ತಾಗುವುದಿಲ್ಲ ಪ್ರಿಯರೇ. ಅದಕ್ಕೆ ಸುಸ್ವಾಮಿ ಹೇಳ್ತಾರೆ, ಒಂದೊಂದಾಗಿ ನಮ್ಮನ್ನ ಕಲಿಸಿಕೊಡ್ತಾ ಇದ್ದಾರೆ. ಈ ರೀತಿ ಎಷ್ಟೋ ಮನೆಗಳಲ್ಲಿ ಸ್ವಂತ ಅಣ್ಣ ತಮ್ಮಂದರಿಗೆ ಆಗುವುದಿಲ್ಲ. ತಂದೆಯನ್ನು ನೋಡಿದ್ರೆ ಮಕ್ಕಳಿಗಾಗಲ್ಲ, ಮಕ್ಕಳಿಗೆ ನೋಡಿದ್ರೆ ತಾಯಿಗಾಗೋದಿಲ್ಲ. ಹಾಲೆಲೂಯ. ಯಾಕೆ ಈ ತರ ಆಗ್ತಾ ಇದೆ? ಅವರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ, ಯೇಸು ಸ್ವಾಮಿ ವಚನಗಳು ಇಲ್ಲ. ಅವರು ಬೆಳಿಗ್ಗೆಲ್ಲ ಚೆನ್ನಾಗಿರ್ತಾರೆ, ರಾತ್ರಿ ಬಡ್ದಾಡ್ಕೊಳ್ತಾರೆ, ಕೆಟ್ಟ ಅವಚ್ಯ ಶಬ್ದಗಳಿಂದ ಮಾತಾಡುತ್ತಾರೆ. ಹಾಲೆಲೂಯ. ಆದರೆ ನಿಜವಾಗಲೂ ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಡೆಯುವಂತರ ಮನೆಯಲ್ಲಿ ಹಾಗೆ ನಡೆಯುವುದಿಲ್ಲ. ಯಾಕಂದ್ರೆ ದೇವರಾತ್ಮನು ಕಾರ್ಯ ಮಾಡುವಂತ ಜಾಗ ಅದು. ಅಶುದ್ಧತ್ವಕ್ಕೆ ಅಲ್ಲಿ ಜಾಗ ಇರುವುದಿಲ್ಲ. ಕೆಟ್ಟ ಶಬ್ದ ಮಾತುಗಳಿಗೆ ಜಾಗ ಇರುವುದಿಲ್ಲ. ನಾವು ಬೈಗುಳ ಏನಾರು ಮಾತನಾಡುವಾಗ ನಮ್ಮ ಬಾಯಿಯನ್ನು ಕಟ್ಟಲ್ಪಡ್ತದೆ ಪ್ರಿಯರೇ. ಈ ವಾಕ್ಯ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ ಎಂದರೆ, ಗುರಿಯಾಗಿ ತನ್ನ ಸಹೋದರನ್ನು ನೋಡಿ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಹಾಲೆಲೂಯ. ತನ್ನ ಸಹೋದರನ ನೋಡಿ ನೀಚ ಅನ್ನುವವನು ನ್ಯಾಯ ಸಭೆಗೆ ಒಳಗಾಗುವನು. ಅಲ್ಲಿ ಎಲ್ಲ ಲೆಕ್ಕ ಕೊಡ್ಬೇಕಾಗ್ತದೆ. ಇಲ್ಲಿ ಚೆನ್ನಾಗಿರ್ತದೆ, ಲೋಕದಲ್ಲಿ ಸಿಟ್ಟು ಬಂದಾಗ ನಾವು ಏನು ಬೇಕಾದ್ರೂ ಮಾತನಾಡ್ತೀವಿ, ಏನು ಬೇಕಾದ್ರೂ ಜಗಳ ಮಾಡ್ತೀವಿ, ಎಷ್ಟು ಬೇಕಾದ್ರೂ ಬೈದಾಡ್ತೀವಿ. ಹಾಲೆಲೂಯ. ಅಲ್ಲಿ ಹಾಗಿಲ್ಲ. ಈ ವಾಕ್ಯವನ್ನ ಧ್ಯಾನಿಸಿ ಕೇಳಿದಾಗ, ಓದಿ ನಾವು ಅರ್ಥ ಮಾಡಿಕೊಂಡಾಗ ಅವಾಗ ನಮಗೆ ತಿಳಿತದೆ, ಅಯ್ಯೋ ನಾವೆಷ್ಟು ತಪ್ಪು ಮಾಡಿದ್ದೇವೆ, ಈಗ ನಾವು ಮಾಡಬಾರ್ದಿತ್ತಲ್ಲ. ಹಾಲೆಲೂಯ. ಇದನ್ನೆಲ್ಲ ಯಾಕೆ ಅಂದ್ರೆ, ದೇವರೇ ನಿಮಗೆ ಮಾತನಾಡಿಸ್ತಾರೆ ಪ್ರಿಯರೇ. ಕೆಟ್ಟ ಶಬ್ದದಿಂದ ಮಾತಾಡ್ಬಿಟ್ಟೆ, ಅಯ್ಯೋ ಸ್ವಾಮಿ ನನ್ನನ್ನು ಕ್ಷಮಿಸು. ಅದಕ್ಕೆ ದೇವರು ಕ್ಷಮಾ ಮಾಡ್ತಾರೆ. ಯಾಕಂದ್ರೆ ನಾವು ಶರೀರಧಾರಿಗಳಾಗಿರಬೇಕಾದ್ರೆ ನಮಗೆ ಕ್ಷಮೆ ಇದ್ದೇನೆ. ಈ ಲೋಕ ಬಿಟ್ಟ ಮೇಲೆ ಯಾವ ಕ್ಷಮೆ ಇರುವುದಿಲ್ಲ ಪ್ರಿಯರೇ. ಹಾಲೆಲೂಯ. ಒಳ್ಳೆದನ್ನು ಮಾಡಿದ್ರೆ ಒಳ್ಳೆ ಜಾಗ, ನಾವು ದಾರಿ ತಪ್ಪಿ ನಡೆದರೆ ನಮ್ಮ ಅಂತ್ಯಸ್ಥಿತಿ ಮೊದಲಿಗಿಂತ, ಅದಕ್ಕೆ 2 ಪೇತ್ರ 2:20 ಇರ್ತದೆ, ಮೊದಲನೇಗಿಂತ ಈ ಕಡೆ ಸ್ಥಿತಿ ಬಹಳ ಹೀನವಾಗಿ ಇರ್ತದೆ. ನೀವು ನೀತಿ ಮಾರ್ಗವನ್ನು ತಿಳಿಯದಿದ್ರೆ ಮೇಲಾಗಿತ್ತು. ಹಾಲೆಲೂಯ. ಹಾಗಾಗಿ ಹಾಗಾಗದಂತೆ ನಾವು ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಈ ವಾಕ್ಯದ ಮುಖಾಂತರ ಮಾತನಾಡಬೇಕು. ಆಮೇಲೆ ಒಳಗಾಗುವನು ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನಾದರೂ ವಿರೋಧವಾದರೆ ಆಗದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು. ಹಾಲೆಲೂಯ. ಈ ವಾಕ್ಯ ಏನು ಸಾರಲ್ಪಡ್ತದೆ? ನಿಮ್ಮ ಸಹೋದರನ ಮೇಲೆ ಸಿಟ್ಟುಗೊಳ್ಳುವವನು ಯಜ್ಞವೇದಿ ಹತ್ರ ಹೋಗಿ
ಪ್ರಾರ್ಥನೆಗೆ ಹೋಗಿ, ಆಲಯಕ್ಕೆ ಹೋಗಿ ಕಾಣಿಕೆ ಕೊಡುವಾಗ ಆ ಕಾಣಿಕೆ ಸಮರ್ಪಣೆ ಆಗುವುದಿಲ್ಲ. ನಿನ್ನ ಸಹೋದರನ ಮೇಲೆ ಏನಾದ್ರೂ ನಿಮಗೆ ವಿರೋಧವಿದ್ದರೆ ಆ ತಕ್ಷಣವೇ ಆ ಕಾಣಿಕೆಯನ್ನು ಅಲ್ಲೇ ಇಟ್ಟು ಹೋಗಿ ನಿನ್ನ ಸಹೋದರನ ಹೋಗಿ ಕ್ಷಮಾಪಣೆ ಕೇಳು. ಕ್ಷಮಾಪಣೆ ಕೇಳಿ ಅವನು ಕ್ಷಮಿಸಿದರೆ ಮತ್ತೆ ತಿರುಗಿ ಬಂದು ನೀನು ಕಾಣಿಕೆಯನ್ನು ಕೊಡು. ಅದು ದೇವರು ತೆಗೆದುಕೊಳ್ಳು. ಇಲ್ಲದ ಹೋದ್ರೆ ನೀವೆಷ್ಟು ಸಾವಿರ ಕಾಣಿಕೆ ಹಾಕಿದ್ರು ಪ್ರಯೋಜನ ಇಲ್ಲ ಪ್ರಿಯರೇ. ದೇವರಾತ್ಮ ಸ್ಪಷ್ಟವಾಗಿ ಹೇಳಲ್ಪಡ್ತಾರೆ, ನನಗೂ ನನ್ನ ವಾಕ್ಯಕ್ಕೂ ನನ್ನ ಜ್ಞಾನಕ್ಕೂ ನನ್ನ ವಿಧಿಗೂ ವಿರೋಧವಾಗಿ ನಡೆದುಕೊಂಡವರಿಗೆ ನೀವು ಏನು ಮಾಡಿದರೂ ಕ್ಷಮಾಪಣೆ ಇರುವುದಿಲ್ಲ. ನೀವು ಮನ ತಿರುಗಿ ನಾ ಮಾಡಿದ ತಪ್ಪುಗಳನ್ನು ಕ್ಷಮಾ ಮಾಡ್ರಿ ಸ್ವಾಮಿಯೇ, ನನ್ನ ತಪ್ಪುಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡ್ತೇನೆ ಅಂದವನಿಗೆ ಮಾತ್ರವೇ ಕ್ಷಮಾಪಣೆ ಉಂಟು. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯವನ್ನು ಓದಿ ಧ್ಯಾನ ಮಾಡುವಾಗ ಪ್ರಿಯರೇ ನಿಮಗೆ ಗೊತ್ತಾಗ್ತದೆ, ಇದೇನು ನೀವು ಓದಿದ್ದ ವಾಕ್ಯ ಅಲ್ಲ. ಆದರೆ ಕೆಲವೊಮ್ಮೆ ನಾವು ಮತ್ತೆ ಪ್ರಕಟ ಮಾಡುವಾಗ ನಮ್ಮ ಮನಸ್ಸಿಗೆ ಅವಾಗ ನೆನಪಿಗೆ ಬರ್ತದೆ, ಓಹೋ ಒಂದು ಸಲ ಓದಿದ್ದೆ ಈ ವಾಕ್ಯವನ್ನ, ಹಾಗಾಗಿ ಇದ್ರ ಪ್ರಕಾರನೇ ನಾವು ಜೀವಿಸೋಣ ಎಂಬುದಾಗಿ ಪ್ರತಿಯೊಬ್ಬರಿಗೂ ದೇವರು ಮಾತನಾಡುವರಾಗಿದ್ದಾರೆ. ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ನೋಡಿ, ಎಲ್ಲ ಒಂದಾಗಿ ಬಿಟ್ಟು ನಿನ್ನ ಅಣ್ಣನ ಹತ್ರ ಸಿಟ್ಟುಕೊಳ್ಳುವನು, ಅವನ ಹತ್ರ ಕ್ಷಮಾಪಣೆ ಕೇಳು, ಅವನ ಹತ್ರ ಹೇಳಿ ಸಹೋದರನ ತಪ್ಪುಗಳನ್ನ ಕ್ಷಮಿಸಿ ಬಿಡು ಎಂಬುದಾಗಿ ಅವನ ಹಿಡಿದು ಕ್ಷಮಾಪಣೆ. ಹಾಗೆ ಒಂದು ದಿವಸ ಒಬ್ಬರು ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಸೇವಕರೊಬ್ಬರು, ಅವರು ಶಿವಮೊಗ್ಗದಲ್ಲಿ ನಮ್ಮ ಜೊತೆಲಿ ಇದ್ವಿ. ಅವರು ಇಲ್ಲಿಂದ ದಾವಣಗೆರೆಗೆ ಶಿಫ್ಟ್ ಆಗಿ ಹೋದ್ರು ಪ್ರಿಯರೇ. ಆ ಶಿಫ್ಟ್ ಆಗಿ ಹೋದಾಗ ಏನೋ ಒಂದು ಚಿಕ್ಕ ಬೇಸರ ಇತ್ತು ಅಂತ ಕಾಣ್ತದೆ ನಮ್ಮ ಮೇಲೆ. ಅದಕ್ಕಾಗಿ ಅವರು ಶಿಫ್ಟ್ ಆಗಿದ ಮೇಲೆ ಅವರು ಮುಂಜಾನೆ ಎದ್ದು ಅವರು ಮೋಟ್ರ್ ಬೈಕನ್ನು ತೆಗೆದುಕೊಂಡು ದಾವಣಗೆರೆಯಿಂದ ಇಲ್ಲಿ ತನಕ ಬಂದು ನಮಗೆ ಫೋನ್ ಮಾಡಿದ್ರು, ಅಣ್ಣವರೇ ಎಲ್ಲಿದ್ದೀರಾ ಅಂತ. ನಾನು ಇಲ್ಲೇ ಮನೇಲಿ ಇದ್ದೀನಿ ಅಂತೇಳಿ, ನಾನು ಅಲ್ಲಿ ಬರ್ತೀನಿ, ಸ್ವಲ್ಪ ಅಲ್ಲಿ ಒಂಚೂರು ಬಂದು ಬರ್ರಿ, ಸ್ವಲ್ಪ ಪಾರ್ಕ್ ಹತ್ರ ನಮ್ಮ ಮನೆ ಹತ್ರ ಒಂದು ಗಾರ್ಡನ್ ಇದೆ ಬೇರೆ, ಅಲ್ಲಿಗೆ ಬಂದು ನನ್ನನ್ನು ಗಟ್ಟಿಯಾಗಿ ಕೈ ಹಿಡಿದು ಅಪ್ಪಿಕೊಂಡು ಹಿಡ್ಕೊಂಡು ಅವ್ರು ಹೇಳ್ತಾರೆ, ಅಣ್ಣ ನಮ್ಮನ್ನು ಕ್ಷಮಿಸ್ಬಿಡಿ. ಯಾಕೆ ಈ ಮಾತು ಹೇಳ್ತೀರಾ? ಇಲ್ಲ, ನಮ್ಮಲ್ಲಿ ಏನೋ ಒಂದು ವೈಮನಸ್ಸು ಥರ ನಮಗೆ ಇತ್ತು, ಹಾಗಾಗಿ ಒಂದು ವಿಚಾರದಲ್ಲಿ, ಸಣ್ಣ ವಿಚಾರದಲ್ಲಿ ಇತ್ತು, ಅದಕ್ಕಾಗಿ ನಾವು ಯಾವಾಗಲೂ ಕ್ಷಮಿಸ್ಬಿಟ್ಟಿದ್ದೀವಿ. ಆದರೆ ಅವರು ನಮಗೆ ಬಂದು ಕ್ಷಮಾಪಣೆ ಕೇಳಿ ನಮ್ಮ ಹತ್ರ ನಾವು ಪ್ರಾರ್ಥನೆ ಮಾಡಿರಿ ಎಂದು ಪ್ರಾರ್ಥನೆ ಮಾಡಿ ಅವರಿಗೆ ನಾನು ಕಳಿಸಿಕೊಟ್ಟೆ. ಹಾಗೆ ಅವರ ಆತ್ಮಗಳಿಗೆ ದೇವರು ಮಾತನಾಡುವಾಗ ಗೊತ್ತಾಗ್ತದೆ ಪ್ರಿಯರೇ, ಆ ಮನುಷ್ಯನಿಗೆ ಇಲ್ಲ ಬಿಡಿ ಸಹೋದರ, ನಾನು ಯಾವಾಗಲೂ ಇದನ್ನು ಬಿಟ್ಟುಬಿಟ್ಟೆ, ನಾನು ಇಲ್ಲ ಅಣ್ಣ, ನೀವು ಕ್ಷಮಿಸಿರೋದು ನನಗೆ ನಿಮ್ಮ ಬಾಯಲ್ಲಿ ಕೇಳಬೇಕಿತ್ತಲ್ಲ, ಅದಕ್ಕಾಗಿ ನಾನು ಅಷ್ಟೂರಿಂದ ಬೆಳಗ್ಗೆನೆ ಬಂದೆ ನಾನು. ಹಾಗಾಗಿ ದೇವರು ನಮಗೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಅದೇ ರೀತಿಯಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಆ ರೀತಿ ಇದ್ದರೆ ದಯಮಾಡಿ ಅವ್ರನ್ನ ಕ್ಷಮಿಸಿಬಿಡಿ. ಯಾಕಂದ್ರೆ ನಾವು ಇತರ ತಪ್ಪುಗಳನ್ನ ಕ್ಷಮಿಸೋದಾದ್ರೆ ಪರಲೋಕದಲ್ಲಿರುವ ತಂದೆ ನಮ್ಮ ತಪ್ಪುಗಳನ್ನ ಕ್ಷಮಿಸೋರಾಗಿದ್ದಾರೆ. ಹಾಗಾಗಿ ಈ ಕೊಟ್ಟಂತ ವಾಕ್ಯಕ್ಕೆ ಸ್ತೋತ್ರ. ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜನೇ, ಯೇಸು ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರುಗಳನ್ನು ತಪ್ಪಿಸಿಕೊಡ್ತೀನಿ ಸ್ವಾಮಿ. ಕಷ್ಟ, ದುಃಖ, ರೋಗ, ಸಮಸ್ಯೆಗಳು ಏನೇನು ಇದ್ದರೂ ಸ್ವಾಮಿ ನಸರನ ಯೇಸುವಿನ ನಾಮದಲ್ಲಿ ಎಲ್ಲ ಬಿಡುಗಡೆ ಕೊಡು ಸ್ವಾಮಿ. ಪ್ರಾರ್ಥನೆ ಕೆಳಗೆ ಕಾಯಿಸ್ತೋತ್ರ ಯೇಸು ನಾಮದಲ್ಲಿ ಬಿಡುತ್ತೆ ಜೀವನ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಿ.